ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ಈ ವಾರ ತೀರ್ಮಾನ ಆಗುವಂತಹ ಸಂಭವ ಇದೆ. ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ಸಿಎಲ್ಪಿ ಸಭೆ ಕರೆಯುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಮುಂದಿನ ಹೋರಾಟ ನಿರ್ಧಾರ ಎಲ್ಲವೂ ಕೂಡ ನಮ್ಮ ಸಮ್ಮುಖದಲ್ಲೇ ಆಗಬೇಕು ಅಂತ ಎಐಸಿಸಿ ತೀರ್ಮಾನಿಸಿದೆ ಎನ್ನಲಾಗಿದೆ. ಇದರ ಮಧ್ಯೆ ಅಪೆಕ್ಸ್ ಬ್ಯಾಂಕ್ ಹಗರಣ ಸಂಬಂಧ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ರಾಜ್ಯಪಾಲರಿಗೆ ದೂರುದಾರ ದಿನೇಶ್ ಕನ್ನಹಳ್ಳಿ ಅವರು ಪತ್ರವನ್ನು ಬರೆದಿದ್ದಾರೆ. 3 ತಿಂಗಳಿನಲ್ಲಿ ಇತ್ಯರ್ಥಪಡಿಸಿ ಅಂತ ಹೈಕೋರ್ಟ್ನಲ್ಲಿ ಸೂಚಿಸಿದ್ರೂ ಕೂಡ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವರು ದೂರಿದ್ದಾರೆ. ಈ ಮಧ್ಯೆ ಸರ್ಕಾರದ ಕೆಲ ಮಂತ್ರಿಗಳು ನಮ್ಮ ವಿರುದ್ಧ ಸಂಘರ್ಷಕ್ಕೆ ಇಳಿದಿರುವ ರಾಜ್ಯಪಾಲರ ವಿರುದ್ಧ ನಾವು ಪ್ರತಿಭಟಿಸಬೇಕು ಅಂತೇನೋ ಹೇಳಿದ್ದಾರೆ. ಪ್ರತಿಭಟನೆ ಮಾಡಲು ನಿಮಗೆ ಹಕ್ಕಿದೆ, ನೀವು ಮಾಡಬಹುದು. ಅದು ರಾಜ್ಯಪಾಲರನ್ನು ಬಗ್ಗಿಸುವುದೋ ಗೊತ್ತಿಲ್ಲ. ನನಗೆ ಇರುವ ಅನುಭವದಲ್ಲಿ ಹೇಳ್ತೀನಿ, ಬಗ್ಗಲ್ಲ. ಬಹಳ ಸರಳ. ಇದಕ್ಕೆ ಅಪ್ಪನಂತ ತಾತನಂತ ಮುತ್ತಾತನಂತಹ ಸಂಘರ್ಷಕ್ಕೆ ಇಳಿದಿರುವ ರಾಜ್ಯಪಾಲರುಗಳು ಈ ದೇಶದಲ್ಲಿ ಇನ್ನೂ ಇದ್ದಾರೆ. ಹಾಗಾಗಿ ನೀವು ಇಳಿಬೋದು, ಅದು ನಿಮ್ಮ ಇಷ್ಟ. ಅದು ಲೋಕಸಭೆ ನಾಯಕ ರಾಹುಲ್ ಗಾಂಧಿ ಹತ್ಯೆಗೆ ಸಂಚು ನಡೀತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿ ಬಿಜೆಪಿ ಹಲವರ ವಿರುದ್ಧ ದೆಹಲಿಯ ತೊಗಲಕ್ ರೋಡ್ ಠಾಣೆಗೆ ದೂರೆಲ್ಲ ಕೊಟ್ಕೊಂಡಿದ್ದಾರೆ. ಅಯ್ಯೋ, ಬಡವರು ರೈತರ ಮಧ್ಯೆ ಧ್ವನಿ ಎತ್ತುತ್ತಿದ್ದಾರೆ, ಅದನ್ನು ಸಹಿಸಕ್ಕಾಗ್ತಿಲ್ಲ, ದೇಶಪೂರಿತ ಹೇರಿಕೆ ಡ್ಯಾಶ್ ಅಜ್ಜಿ ಅಪ್ಪ ಎಲ್ಲ ಪ್ರಾಣತ್ಯಾಗ ಮಾಡಿದ್ರು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ತಪ್ಪಿಲ್ಲ, ಹೇಳ್ಬೋದು. ಆಯಿತು. ಯತ್ನಾಳರನ್ನ ಸಿದ್ದರಾಮಯ್ಯನವ್ರು ಮಾತ್ರ ಯತ್ನಾಳನ್ ಬಿಜೆಪಿ ಇರಿಸ್ಕೊಂಡ್ರತೆ ಬೊಗಳಸಕ್ಕೆ ಅಂತಂದಿದ್ದಾರೆ. ಅಯ್ಯ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದ್ದು ಎಲ್ಲ ಸರ್ಕಾರಗಳು ಮತ್ತು ದೊಡ್ಡ ದೊಡ್ಡ ಕೆಲ ರಾಜಕಾರಣಿಗಳು ಅವರವರ ಅಧಿಕಾರದ ಸಮಯದಲ್ಲಿ ಅಥವಾ ಅವರವರ ಅನುಕೂಲಕರ ಸಮಯದಲ್ಲಿ ಇದೇ ನಿಜ ಆದರೆ ಬೊಗಳಿಸೋಕೆ ಬಿಜೆಪಿ ಇರೋದೇ ನಿಜ ಆದರೆ ಅವರವರು ಆಗಾಗ ಒಬ್ಬರನ್ನ ಬೊಗಳಿಸಕ್ಕೆ ಇಟ್ಟಿರೋದು ನಾನು ನೋಡಿದ್ದೀನಿ. ಎಲ್ಲರೂ ಮಾಡಿದ್ದೀನಿ. ನಿಮ್ದು ಅದೇ ಕೆಲಸವೇ ಎಲ್ಲರದು. ಸ್ಟಿಲ್ ರಾಹುಲ್ ಗಾಂಧಿ ಹತ್ಯೆಗೆ ಸಂಚು ಅಲ್ಲ, ಉಗ್ರವಾದಿ ಅಂತ ಕರೆದಿದ್ದಾನೆ ಯಾರೋ ಒಬ್ಬ. ಅದು ಹರ್ಟ್ ಆಗತ್ತೆ ಕಾಂಗ್ರೆಸ್ಗೆ ಅನ್ನೋದಿದ್ರೆ ಕಾಂಗ್ರೆಸ್ಸು ಇನ್ನೊಂದು ಪಕ್ಷದವರ ಬಗ್ಗೆ ಮಾತನಾಡುವಾಗ ಲ್ಯಾಂಗ್ವೇಜಿನ ಸಂಯಮ ತಂದರೆ ಸರಿ ಹೋಗುತ್ತೆ. ಸಂಯಮ ಬರೀ ಆ ಕಡೆ ಇರಬೇಕು ಈ ಕಡೆ ಅಂತಂದ್ರೆ ಆಗಲ್ಲ. ಇವತ್ತಿನ ದ್ವೇಷದಲ್ಲಿ ಆಗ್ಲಿಕ್ಕಿಲ್ಲ. ಎಸ್, ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಡ್ರಗ್ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿದೆ. ಹೊಸ ಕಾನೂನು ತಂದು ಬೇಲ್ ಸಿಗದಂತೆ ನಿಯಮ ಮಾಡ್ತೀವಿ, ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಇರುವ ಕಾನೂನು ತರ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಡ್ರಗ್ ದಂಧೆ ನಡೆಯೋಕೆ ಸಾಧ್ಯ ಇಲ್ಲ, ಇನ್ನು ಮುಂದೆ ಇವೆಲ್ಲ ನಡೆಯಲ್ಲ ಅಂತ ಎಚ್ಚರಿಸಿದ್ದಾರೆ. ಮೆಡಿಕಲ್ ಶಾಪ್ಗಳಲ್ಲಿ ಪೇನ್ ಕಿಲ್ಲರ್ ರೀತಿಯಲ್ಲಿ ಡ್ರಗ್ ಅನ್ನ ಮಾರಾಟ ಮಾಡ್ತಾರೆ ಅಂದ್ರೆ ಹೇಗೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರು. ಈಗ ಸಿಂಥೆಟಿಕ್ ಟ್ಯಾಬ್ಲೆಟ್ಗಳು ಬಂದ್ಬಿಟ್ಟಿದ್ದಾವೆ. ಇಂಥವೆಲ್ಲನೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇರ್ತಾರೆ. ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಒಂದು. ಬೇಯ್ಲು ಸಿಕ್ಕಬಾರದು, ನಾನ್ ಬೇಲಬಲ್ ಅಫೆನ್ಸ್ಗಳು ಮಾಡಬೇಕು. ಕನಿಷ್ಠ 10 ವರ್ಷ ಕನಿಷ್ಠ ಪನಿಷ್ಮೆಂಟ್, ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್. ಪೊಲೀಸ್ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲದೇನೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೆಡಿಕಲ್ ಶಾಪ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ಗಳು, ಪೇನ್ ಕಿಲ್ಲರ್ಸ್ ಬೇರೆ ಬೇರೆ ಫಾರ್ಮಸ್ಯೂಟಿಕಲ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಈಗ ಈಸಿಯಾಗಿ ಸಿಗ್ತಾ ಇದೆ. ಮೆಡಿಸಿನ್ ಅಂತ ಹೇಳಿ ಮಾರಾಟ ಮಾಡ್ತಾರೆ. ಅದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಿ ಪೊಲೀಸ್ನವ್ರಿಗೆ ಗೊತ್ತಿಲ್ಲದೆ ನಡೆಯಲ್ಲ ಅನ್ನೋದು ನನಗೂ ಗೊತ್ತದು, ಕರೆಕ್ಟ್ ಅದು. ಬಟ್ ಇವತ್ತಿರೋಂಥ ಈ ಆನ್ಲೈನ್ ವ್ಯವಹಾರವನ್ನು ನೀವು ಗಮನಿಸೋದಕ್ಕೆ ಅದಕ್ಕೊಂದು ಸೈಬರ್ ಟೀಮೇ ಮಾಡ್ಕೋಬೇಕು. ಲಾರ್ಜ್ಲಿ ನಿಮ್ಮ ಸಿಂಥೆಟಿಕ್ ಡ್ರಗ್ ಅಂಡ್ ಅಲ್ಟ್ರಾ ಮಾಡ್ರನ್ ಹೈಬ್ರಿಡ್ ಡ್ರಗ್ಸ್ ಏನು ಬಂದಿವೆ, ಲಾರ್ಜ್ಲಿ ಅವು ಡೀಲ್ ಆಗ್ತಿರೋದೆಲ್ಲ ನಿಮಗೆ ಆನ್ಲೈನಲ್ಲಿ ಅಲ್ಲಾಗ್ತಾ ಇರೋದು. ಯಾಕಂದರೆ ಯಾವಾಗ 20 ವರ್ಷದಿಂದನೋ 15 ವರ್ಷದಿಂದನೋ ನಮಗೆ ವರದಿ ಮಾಡಿದ ನೆನಪಿದೆ. ಟೈಪ್ರೈಟ್ರಲ್ಲಿ ತಪ್ಪಾದರೆ ಮೊನ್ನೆ ಸಿದ್ದರಾಮಯ್ಯನವ್ರ ಪ್ರಕರಣದಲ್ಲಿ ವೈಟ್ನರ್ ಅಂತ ಬಂತಲ್ಲಪ್ಪ, ಆ ವೈಟ್ನರು ಒಂದು ಡ್ರಗ್ಗು ಅಮಲು ತರಿಸುವಂಥದ್ದು. ಅದನ್ನು ಹೇಗೆ ಸಣ್ಣ ಸಣ್ಣ ಮಕ್ಕಳು ಮೆಜೆಸ್ಟಿಕ್ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಬಳಸ್ತಿದ್ವು ಅನ್ನೋದನ್ನ ನಾವು ವರದಿ ಮಾಡ್ತಾ ಇದ್ವಿ. ವೈಟ್ನರ್. ಹಾಗಾಗಿ ಅದಕ್ಕೆ ವಿವಿಧ ರೂಪಗಳಿವೆ. ಸರ್ಕಾರ ಬರೀ ಪೊಲೀಸ್ನವ್ರನ್ನೇ ಹಿಡ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಯು ಮೇ ನೀಡ್ ಟು ಗೋ. ನೀವು ಇನ್ನೂ 1947 ಅಲ್ಲಿ ಕೂತ್ರಾಗಲ್ಲ. ಗೌರ್ಮೆಂಟ್ನವರು ಅಪ್ಡೇಟ್ ಆಗಬೇಕು. ನೀವು ಫಸ್ಟ್ ನೀವು ಅಪ್ಡೇಟ್ ಆಗೋದು ಒಂದರಲ್ಲೇ. ಹೊಸದಾಗಿ ಎಲೆಕ್ಷನ್ ಹೆಂಗೆ ಮಾಡೋದು ಅನ್ನೋದನ್ನು ಮಾತ್ರ ಅಪ್ಡೇಟ್ ಆಗ್ತೀರಿ, ಇನ್ಯಾವುದಕ್ಕೂ ಆಗಲ್ಲ. ಆನ್ಲೈನ್ ಏರಿಯಾ ಡೆಲಿವರಿ ಸಿಸ್ಟಮ್ ಆ್ಯಂಡ್ ಸಪ್ಲೈ ಸಿಸ್ಟಮ್ ಚೈನು ವಿಪರೀತವಾದ ಆಳವಾಗಿ ಕೂತಿದೆ. ಅದು ಬ್ರೇಕ್ ಆಗದೆ ಇದ್ದರೆ ತುಂಬ ಕಷ್ಟ. ವೆರಿ ಟಫ್. ಎಸ್.